ಪ್ರೀತಿಯುಳ್ಳ ವೀಕ್ಷಕರೇ, ವರದ ಮಗನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ದೇವರ ವಾಕ್ಯ ಧ್ಯಾನದಲ್ಲಿ ಎಷ್ಟೊಂದು ವಿಷಯಗಳನ್ನು ನಾವು ತಿಳಿದುಕೊಂಡಿರುವೆವು ಅಲ್ಲವೇ? ಇಂದು ನಾವು ಯೋಹಾನನು ಬರೆದ ಸುವಾರ್ತೆಯ 7ನೇ ಅಧ್ಯಾಯದ 11ನೇ ವಚನದಿಂದ 53ನೇ ವಚನಗಳವರೆಗೆ ಧ್ಯಾನಿಸುವಾಗ ದೇವರು ಕೊಟ್ಟ ಉಚಿತ ಉಡುಗೊರೆ ಯಾವುದು, ಯಾವುದರಿಂದ ನಮಗೆ ತೃಪ್ತಿ ದೊರಕುತ್ತದೆ ಎಂಬುದನ್ನು ತಿಳಿಯಲಿರುವೆವು. ಆದ್ದರಿಂದ ನಮ್ಮನ್ನು ದೇವರ ಆತ್ಮನ ವಶಕ್ಕೆ ಕೊಟ್ಟು ದೇವರ ವಾಕ್ಯವನ್ನು ಆಸಕ್ತಿಯಿಂದ ಅಭ್ಯಾಸ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 15ರಿಂದ 53 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಮತ್ತು ಧ್ಯಾನ ಮಾಡುವ ಪ್ರತಿಯೊಂದು ಹಂತದಲ್ಲಿಯೂ ತಂದೆಯಾದ ದೇವರನ್ನು, ಆತನ ದಿವ್ಯ ಜ್ಞಾನವನ್ನು ಆಶ್ರಯಿಸಿ ಮುಂದೆ ಸಾಗೋಣ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು, ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸುಕ್ರಿಸ್ತನು ಎಷ್ಟು ಸಾರಿ ಬೋಧನೆ ಮಾಡಿದನು ಎಂದು ನೀವು ಗಮನವಿಟ್ಟು ನೋಡಿದ್ದೀರಾ? ಆತನು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟದ್ದನ್ನು ನೋಡಿರಿ. ಯಹೂದ್ಯ ಧಾರ್ಮಿಕ ನಾಯಕರು ಆತನಿಗೆ ಯಾವುದೇ ರೀತಿಯ ಶಾಸ್ತ್ರಗಳ ಅಭ್ಯಾಸ ಆಗಲಿಲ್ಲ ಎಂದು ತಿಳಿದು ಆಶ್ಚರ್ಯಪಟ್ಟರು. ಅಷ್ಟೇ ಅಲ್ಲದೆ ಆತನು ಈ ರೀತಿಯಾಗಿ ಮಾತಾಡಲು ಹೇಗೆ ಸಾಧ್ಯ ಎಂದು ನೋಡಿ ಆಶ್ಚರ್ಯಪಟ್ಟರು. ಹಾಗೆಯೇ ಆತನ ವಿರೋಧಿಗಳು ಕೂಡ ಇವನ ಹಾಗೆ ಯಾರೂ ಕೂಡ ಎಲ್ಲಿಯೂ ಮಾತಾಡಿದ್ದೂ ಇಲ್ಲ ಎಂದು ಒಪ್ಪಿಕೊಂಡರು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಯೇಸು, ನಾನು ಹೇಳುವ ಬೋಧನೆಯು ನನ್ನದಲ್ಲ, ನನ್ನನ್ನು ಕಳುಹಿಸಿದಾತನದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೇಸುಕ್ರಿಸ್ತನ ಬೋಧನೆಯನ್ನು ತಿರಸ್ಕಾರ ಮಾಡುವುದು ಅಂದರೆ ದೇವರ ಸಂದೇಶವನ್ನೇ ತಿರಸ್ಕಾರ ಮಾಡಿದ ಹಾಗೆ. ಯೋಹಾನನು ಬರೆದ ಸುವಾರ್ತೆ 4 ಮತ್ತು 5ನೇ ಅಧ್ಯಾಯದಲ್ಲಿ ಯೇಸುಕ್ರಿಸ್ತನು ಒತ್ತಿ ಹೇಳಿದ್ದೇನೆಂದರೆ, ಆತನನ್ನು ತಿರಸ್ಕಾರ ಮಾಡುವುದು ಅಂದರೆ ದೇವರನ್ನೇ ತಿರಸ್ಕಾರ ಮಾಡುವುದು ಎಂಬುದಾಗಿ. ನೋಡಿರಿ, ಆತನು ತನ್ನನ್ನು ದೇವರಿಗೆ ಸಮನಾಗಿ ಹೋಲಿಸಿ ಮಾತಾಡಿದನು ಎಂದು ಹೇಳಬೇಡಿರಿ. ಆತನು ದೇವರಿಗೆ ಸರಿಸಮಾನನಾದವನು ಎಂದು ನೀವು ಒಪ್ಪದೇ ಇರಬಹುದು, ಆದರೆ ಸತ್ಯವೇದ ಆತನನ್ನು ದೇವರಿಗೆ ಸಮಾನನು ಎಂದು ತಿಳಿಸಲಿಲ್ಲ ಎಂದು ಮಾತ್ರ ಹೇಳಬೇಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 17ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ, ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯವು ಆತನ ಚಿತ್ತದಂತೆ ಮಾಡಲು ಯಾರಿಗಾದರೂ ಮನಸ್ಸು ಇದ್ದರೆ ಎಂದು ವೇಮೌತ್ ಭಾಷಾಂತರದಲ್ಲಿ ಬರೆದಿದೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಾವು ತಿನ್ನುವ ಪದಾರ್ಥದ ರುಚಿ ಅದನ್ನು ತಿಂದಾಗ ಮಾತ್ರ ನಮಗೆ ತಿಳಿಯುತ್ತದೆ. ಹೌದು, ನಾವು ಪರೀಕ್ಷೆ ಮಾಡಬೇಕೆಂದು ಯೇಸುಕ್ರಿಸ್ತನು ಹೇಳುತ್ತಿದ್ದಾನೆ. ಯಾರಾದರೂ ತಂದೆಯ ಚಿತ್ತವನ್ನು ಅನುಸರಿಸಿ ನಡೆಯುವುದಾದರೆ ಆತನ ಬೋಧನೆಯು ಅವನಿಗೆ ಅರ್ಥವಾಗುತ್ತದೆ. ನೋಡಿರಿ, ದೇವರ ವಾಕ್ಯದ ಕಡೆಗೆ ನಮಗೆ ಪ್ರೀತಿ ಇರಬೇಕು. ಪ್ರಿಯರೇ, ಒಂದು ಗಾದೆ ಅಥವಾ ಒಂದು ನಾಣ್ಣುಡಿ ಹೀಗಿದೆ: ಏನೆಂದರೆ, ಮನುಷ್ಯ ಜ್ಞಾನವನ್ನು ಪ್ರೀತಿ ಮಾಡಬೇಕಾದರೆ ಅದನ್ನು ತಿಳಿಯಬೇಕು, ಆದರೆ ದೇವರ ಜ್ಞಾನವನ್ನು ತಿಳಿಯಬೇಕಾದರೆ ಅದನ್ನು ಪ್ರೀತಿ ಮಾಡಬೇಕು ಎಂಬುದಾಗಿ. ಮತ್ತು ಇದರ ಕ್ರಮ ಈ ರೀತಿಯಾಗಿದೆ: ಜ್ಞಾನ, ಪ್ರೀತಿ ಹಾಗೂ ವಿಧೇಯತೆ. ಆತನು ಇದನ್ನೇ ಕೇಳುವಾತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಬೇಲಿಯ ಮೇಲೆ ಕೂತಿರುವ ಸೋಮವಾರದ ಕ್ರೈಸ್ತರಾಗಿರುವುದು ತುಂಬಾ ಸುಲಭ. ಹೀಗೆ ಮಾಡಬೇಕಿತ್ತು ಎಂದು ಇತರರಿಗೆ ಹೇಳಲು, ಇಲ್ಲವೇ ಸತ್ಯವನ್ನು ತಿಳಿಯದೆ ಮಾತಾಡುವುದು ತುಂಬಾ ಸುಲಭ. ಯೇಸುಕ್ರಿಸ್ತನು ಹೇಳುತ್ತಿದ್ದಾನೆ, ದೇವರನ್ನು ರುಚಿಸಿ ನೋಡಿ ತಿಳಿದುಕೊಳ್ಳಿರಿ ಎಂಬುದಾಗಿ.
ಯಾವನಾದರೂ ದೇವರ ಚಿತ್ತವನ್ನು ಅನುಸರಿಸಿ ನಡೆಯುವನಾದರೆ ಅವನು ಈ ಬೋಧನೆಯು ದೇವರಿಂದ ಬಂದದ್ದೋ ಅಥವಾ ನಾನೇ ಕಲ್ಪಿಸಿ ಹೇಳಿದ್ದೋ ಎಂದು ಅವನಿಗೆ ತಿಳಿಯುತ್ತದೆ ಎಂದು ಯೇಸುಕ್ರಿಸ್ತನು ತಾನೇ ಹೇಳಿದನು. ನೋಡಿರಿ, ಇದು ದೇವರ ವಾಕ್ಯದ ಅದ್ಭುತವಾಗಿದೆ. ಕರ್ತನಲ್ಲಿ ಪ್ರಿಯ ಸ್ನೇಹಿತರೆ, ನಮಗೆ ಮನಸ್ಸಿದ್ದರೆ ದೇವರು ಅದನ್ನು ನಮಗೆ ಸತ್ಯವಾಗಿ ಮಾಡುತ್ತಾನೆ ಮತ್ತು ಪರಿಶುದ್ಧಾತ್ಮನು ಅದನ್ನು ನಮಗೆ ದೃಢಪಡಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಕಲ್ಪಿಸಿ ಹೇಳುವವನು ತನಗೆ ಮಾನ ಬರಬೇಕೆಂದು ಅಪೇಕ್ಷಿಸುತ್ತಾನೆ. ತನ್ನನ್ನು ಕಳುಹಿಸಿದವನಿಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಸತ್ಯವಂತನು, ಅಧರ್ಮವು ಆತನಲ್ಲಿ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಲು ಜನರಿಗೆ ಮನಸ್ಸಿದೆಯಾ ಎಂಬುದು ಪ್ರಾಮುಖ್ಯವಾದ ಪ್ರಶ್ನೆಯಾಗಿದೆ. ಅವರಿಗೆ ಮನಸ್ಸು ಇರುವುದಾದರೆ ದೇವರು ತನ್ನ ವಾಕ್ಯದ ಮೂಲಕ ಅವರೊಡನೆ ಮಾತನಾಡುತ್ತಾನೆ. ಆವಾಗ ತಂದೆಯ ಪರವಾಗಿ ಮಾತನಾಡಲು ಬಂದ ಯೇಸುಕ್ರಿಸ್ತನನ್ನು ಅವರು ಅಂಗೀಕಾರ ಮಾಡುವರು. ಆದರೆ ದುರಾದೃಷ್ಟವೇನೆಂದರೆ, ಜನರು ಸ್ವಂತ ಮಾನ ಬರಬೇಕೆಂದು ಬಯಸುವ ಮನುಷ್ಯರಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ. ಒಂದು ವೇಳೆ ಯೇಸುಕ್ರಿಸ್ತನು ಹೊಸ ಮತವನ್ನು ಸ್ಥಾಪನೆ ಮಾಡಲು ಪ್ರಯತ್ನಪಟ್ಟಿದ್ದರೆ ಈ ಜನರು ಆತನಿಗೆ ಕಿವಿಗೊಡುತ್ತಿದ್ದರು. ಆದರೆ ಯೇಸುಕ್ರಿಸ್ತನು ತನಗೆ ಮಾನ ಬರಬೇಕೆಂದು ಬಯಸದೆ ಎಲ್ಲಾ ಮಹಿಮೆಯನ್ನು ತಂದೆಯಾದ ದೇವರಿಗೆ ಸಲ್ಲಿಸಿದನು. ಇದರಿಂದಾಗಿ ಪ್ರಾಕೃತ ಮನುಷ್ಯನು ದೇವರಾತ್ಮನ ಸಂಗತಿಗಳನ್ನು ಸ್ವೀಕರಿಸುವುದಿಲ್ಲ, ಯಾಕಂದರೆ ಅದು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ಪ್ರಿಯರೇ, ಕೆಲವರು ದೇವರ ವಾಕ್ಯವನ್ನು ಓದಿದರೂ ಅದರಿಂದ ಏನನ್ನೂ ಹೊಂದಿಕೊಳ್ಳಲಾರರು. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 19ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮೋಶೆಯು ನಿಮಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದರೂ ನಿಮ್ಮಲ್ಲಿ ಒಬ್ಬನಾದರೂ ಧರ್ಮಶಾಸ್ತ್ರದಂತೆ ನಡೆಯುವುದಿಲ್ಲವಲ್ಲ, ಯಾಕೆ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ ಎಂದು ಹೇಳಿದನು ಎಂಬುದಾಗಿ. ಈ ವಾಕ್ಯ ಭಾಗದಲ್ಲಿ ನಾವು ವಚನಗಳನ್ನು ಪಾಲಿಸುತ್ತೇವೆ ಎಂದು ಹೇಳುವವರ ಕಪಟತನ ಇಲ್ಲಿ ಬಯಲಾಗುತ್ತಿದೆ. ಇಂಥ ಮನುಷ್ಯನು ಪರ್ವತ ಪ್ರಸಂಗ, ನನ್ನ ಧರ್ಮ ಅಥವಾ ನಾನು 10 ಅಪ್ಪಣೆಗಳ ಪ್ರಕಾರ ನಡೆದುಕೊಳ್ಳುತ್ತೇನೆ ಎಂದು ಹೇಳಬಹುದು. ಆದರೆ ಯೇಸುಕ್ರಿಸ್ತನು ಹೇಳುತ್ತಾನೆ, ನೀವು ಯಾರೂ ಧರ್ಮಶಾಸ್ತ್ರದ ಪ್ರಕಾರ ನಡೆಯುತ್ತಿಲ್ಲ ಎಂಬುದಾಗಿ. ಧರ್ಮಶಾಸ್ತ್ರವು ಕನ್ನಡಿಯಾಗಿದ್ದು ನಾವು ನಾಶನಕ್ಕೆ ಒಳಗಾದ ಪಾಪಿಗಳು ಎಂದು ತೋರಿಸುತ್ತದೆ. ಹೌದು, ಧರ್ಮಶಾಸ್ತ್ರವು ಮುಖ್ಯವಾದದ್ದೇ. ದಯಮಾಡಿ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿರಿ. ಪ್ರಿಯರೇ, ನಾವು ಅದನ್ನು ಹೊರಗೆ ಬೀಸಾಡಲು ಆಗುವುದಿಲ್ಲ. ನೋಡಿರಿ, ಅದು ದೇವರ ಚಿತ್ತವನ್ನು ಪ್ರಕಟಪಡಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ಉದ್ದೇಶವು ನಾವು ಪಾಪಿಗಳಾಗಿದ್ದೇವೆ, ನಮಗೆ ಒಬ್ಬ ರಕ್ಷಕನ ಅಗತ್ಯತೆ ಇದೆ ಎಂದು ನಮಗೆ ತೋರಿಸುವುದೇ ಆಗಿದೆ. ಅದು ನಮ್ಮನ್ನು ಯೇಸುಕ್ರಿಸ್ತನ ಕಡೆಗೆ ನಡೆಸುವ ಒಬ್ಬ ಶಿಕ್ಷಕನ ಹಾಗೆ ಇರುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ ಎಂಬುದಾಗಿ. ಬಂದಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20 ಹಾಗೂ 21ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅದಕ್ಕೆ ಆ ಜನರು, ನಿನಗೆ ದೆವ್ವ ಹಿಡಿದಿದೆ, ಯಾರೋ ನಿನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತಾರೆ ಅಂದರು. ಯೇಸು ಅವರಿಗೆ, ಒಂದು ಕ್ರಿಯೆಯನ್ನು ಮಾಡಿದೆನು, ಅದಕ್ಕೆ ನೀವೆಲ್ಲರೂ ಬೆರಗಾಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನು ಕೆಲವರು ಕೊಲ್ಲಬೇಕು ಅಂತ ಇದ್ದಾರೆ ಎಂಬ ವಿಷಯವು ಈ ಜನರಿಗೆ ತಿಳಿದಿರಲಿಕ್ಕಿಲ್ಲ. ನೋಡಿರಿ, ಯೇಸು ಕ್ರಿಸ್ತನು ಬೆತ್ಸತಾ ಕೊಳದ ಬಳಿಯಲ್ಲಿ ರೋಗಿಯನ್ನು ಸ್ವಸ್ಥ ಮಾಡಿದ ವಿಷಯವನ್ನು ಹೇಳುತ್ತಿದ್ದಾನೆ. ಇದರಿಂದಾಗಿ ಆತನ ಮೇಲೆ ಹಗೆ ಹುಟ್ಟಿತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 22ರಿಂದ 24 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಮೋಶೆಯು ನಿಮಗೆ
ಸುನ್ನತಿ ಎಂಬ ಸಂಸ್ಕಾರವನ್ನು ನೇಮಿಸಿದನು. ಅದು ಮೋಶೆಯಿಂದ ಬಂದದ್ದೆಂದು ನಾನು ಹೇಳುವುದಿಲ್ಲ. ಮೂಲ ಪುರುಷರ ಕಾಲದಿಂದ ಬಂದದ್ದು. ಮತ್ತು ಆ ಸುನ್ನತಿಯನ್ನು ಸಬ್ಬತ್ ದಿನದಲ್ಲಿಯೂ ಮಾಡುತ್ತೀರಿ. ಮೋಶೆಯ ನೇಮವನ್ನು ಮೀರಬಾರದೆಂದು ಒಬ್ಬನು ಸಬ್ಬತ್ ದಿನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳುವುದಾದರೆ, ನಾನು ಸಬ್ಬತ್ ದಿನದಲ್ಲಿ ಒಬ್ಬ ಮನುಷ್ಯನನ್ನು ಸಂಪೂರ್ಣವಾಗಿ ಸ್ವಸ್ಥ ಮಾಡಿದ್ದಕ್ಕೆ ನನ್ನ ಮೇಲೆ ಕೋಪಗೊಳ್ಳುತ್ತೀರೋ? ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡಿರಿ, ನ್ಯಾಯವಾದ ತೀರ್ಪು ಮಾಡಿರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸುನ್ನತಿ ಸಂಸ್ಕಾರವು ಮೋಶೆ ಕಾಲಕ್ಕಿಂತಲೂ ಹಿಂದಿನದು. ಅದು ಅಬ್ರಹಾಮನ ಕಾಲದಿಂದಲೇ ಬಂದಿರುವಂಥದ್ದು. ಅದರಲ್ಲಿದ್ದ ಆಚಾರ ವಿಚಾರ ಮತ್ತು ವಿಧಿ ನಿಯಮಗಳಲ್ಲಿ ಇದ್ದ ಕೊಳೆಗಳನ್ನು ಯೇಸು ಕ್ರಿಸ್ತನು ಎತ್ತಿ ತೋರಿಸಿದನು. ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುತ್ತೇವೆ ಎಂದು ಹೇಳಿ ಅದನ್ನು ಅವರು ಮೀರುತ್ತಿದ್ದರು. ಒಂದು ಗಂಡು ಮಗುವಿಗೆ ಸಬ್ಬತ್ ದಿನದಂದು 8 ದಿವಸ ಆಗುವುದಾದರೆ ಅವರು ಸಬ್ಬತ್ ದಿವಸವನ್ನು ಮೀರಿ ಅದಕ್ಕೆ ಸುನ್ನತಿಯನ್ನು ಮಾಡಿಸುತ್ತಿದ್ದರು. ಇದಕ್ಕೆ ಅವರ ಬಳಿಯಲ್ಲಿ ಉತ್ತರವಿರಲಿಲ್ಲ. ನೋಡಿರಿ, ಅವರು ಮೇಲ್ನೋಟದಲ್ಲಿ ಮಾಡುತ್ತಿದ್ದ ತೀರ್ಪುಗಳ ವಿಚಾರದಲ್ಲಿ ಯೇಸುಕ್ರಿಸ್ತನು ಅವರನ್ನು ಎಚ್ಚರಿಸುತ್ತಿದ್ದಾನೆ. ಪ್ರಿಯರೇ, ನಮ್ಮಲ್ಲಿ ಕೂಡ ಅನೇಕರು ಈ ರೀತಿಯಾಗಿಯೇ ಇರುತ್ತಾರೆ. ನಮಗೆ ಪೂರ್ತಿಯಾಗಿ ಸತ್ಯವು ತಿಳಿಯದೇ ಇರುವುದರಿಂದ ಮೇಲ್ನೋಟಕ್ಕೆ ಸರಿಯಾಗಿ ನಾವು ತೀರ್ಪು ಮಾಡುತ್ತೇವಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 25-27 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೆರೂಸಲೇಮಿನವರಲ್ಲಿ ಕೆಲವರು, ಇವನನ್ನಲ್ಲವೇ ಅವರು ಕೊಲ್ಲಬೇಕೆಂದಿರುವುದು? ನೋಡಿರಿ, ಇವನು ಧಾರಾಳವಾಗಿ ಮಾತಾಡುತ್ತಾನೆ. ಅವರು ಅವನಿಗೆ ಏನೂ ಹೇಳುವುದಿಲ್ಲ. ಹಿರಿಸಭೆಯವರು ಇವನೇ ಬರಬೇಕಾದ ಕ್ರಿಸ್ತನೆಂದು ನಿಶ್ಚಯ ಮಾಡಿಕೊಂಡಿದ್ದಾರೇನೋ. ಆದರೂ ಇವನು ಎಲ್ಲಿಯವನೆಂದು ಬಲ್ಲೆವು. ಕ್ರಿಸ್ತನು ಬರುವಾಗ ಅವನು ಎಲ್ಲಿಯವನೋ ಒಬ್ಬರಿಗೂ ತಿಳಿಯೋದಿಲ್ಲವೆಂದು ಮಾತಾಡಿಕೊಳ್ಳುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಯಾರು ಎಂಬ ವಿಷಯದಲ್ಲಿ ಭೇದ, ದ್ವಂದ್ವ ಹಾಗೂ ಭೇದವಾದ ಅಭಿಪ್ರಾಯಗಳು ಇರುವುದನ್ನು ನಾವು ಇಲ್ಲಿ ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 28 ಹಾಗೂ 29ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಏಸು ಇದನ್ನು ತಿಳಿದು ದೇವಾಲಯದಲ್ಲಿ ಉಪದೇಶ ಮಾಡುವಾಗ, ನನ್ನನ್ನು ಬಲ್ಲಿರಿ, ನಾನು ಎಲ್ಲಿಯವನೆಂದು ಬಲ್ಲಿರಿ. ನಿಜವೇ, ಆದರೂ ನಾನು ನನ್ನಷ್ಟಕ್ಕೆ ಬಂದವನಲ್ಲ, ನನ್ನನ್ನು ಕಳುಹಿಸಿದಾತನು ನಿಜವಾದವನು. ನೀವು ಆತನನ್ನು ಅರಿತವರಲ್ಲ, ನಾನು ಆತನನ್ನು ಬಲ್ಲೆನು. ಆತನ ಕಡೆಯಿಂದ ಬಂದವನಾದದರಿಂದಲೂ ನನ್ನನ್ನು ಆತನೇ ಕಳುಹಿಸಿದ್ದರಿಂದಲೂ ಆತನನ್ನು ಬಲ್ಲೆನೆಂದು ಕೂಗಿ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ಮಾತುಗಳು ನಿಜವಾಗಿಯೂ ಚಾಣಾಕ್ಷತೆಯ ಮಾತುಗಳಾಗಿವೆ. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನೀವು ನನ್ನನ್ನು ಅರಿತಿದ್ದೀರಾ, ನನ್ನನ್ನು ಅರಿತಿದ್ದೇವೆ ಎಂದು ನೀವು ಎಣಿಸಿಕೊಳ್ಳುತ್ತೀರಿ. ನೀವು ನನ್ನನ್ನು ನೋಡುವಿರಿ, ಆದರೆ ನನ್ನನ್ನು ನಿಜವಾಗಿ ಅರಿತುಕೊಳ್ಳಲಿಲ್ಲ. ನಾನು ಎಲ್ಲಿಂದ ಬಂದಿದ್ದೇನೆ ಎಂದು ತಿಳಿದಿದ್ದೇನೆ ಎಂದು ಎಣಿಸಿಕೊಳ್ಳುವಿರಿ, ಆದರೆ ನಿಜವಾಗಿಯೂ ನೀವು ನನ್ನನ್ನು ಅರಿತುಕೊಳ್ಳಲಿಲ್ಲ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 30ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇದಕ್ಕಾಗಿ ಆತನನ್ನು ಹಿಡಿಯುವುದಕ್ಕೆ ನೋಡುತ್ತಿದ್ದರು, ಆದರೆ ಆತನ ಕಾಲ ಇನ್ನೂ ಬಾರದೇ ಇದ್ದ ಕಾರಣ ಯಾರೂ ಆತನ ಮೇಲೆ ಕೈ ಹಾಕಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯರೇ, ಅವರು ಯೇಸುಕ್ರಿಸ್ತನನ್ನು ಹಿಡಿಯಲು ಬಹಳ ಆಶೆಯಿಂದ ಇದ್ದರೂ ಆತನ ಕಾಲ ಇನ್ನೂ ಬಾರದೇ ಇದ್ದದರಿಂದ ಆತನನ್ನು ಹಿಡಿಯಲು ಅವರಿಗೆ ಆಗಲಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 31-34 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಜನರಲ್ಲಿ ಅನೇಕರು ಆತನನ್ನು ನಂಬಿ, ಕ್ರಿಸ್ತನು ಬಂದಾಗ ಈತನು ಮಾಡಿದ್ದಕ್ಕಿಂತ ಹೆಚ್ಚು ಸೂಚಕ ಕಾರ್ಯಗಳನ್ನು ಮಾಡಾನೋ ಎಂದು ಹೇಳಿದರು. ಜನರು ಆತನ ವಿಷಯವಾಗಿ ಗುಜುಗುಜು ಆಡಿದ ಈ ಮಾತುಗಳನ್ನು ಫರಿಸಾಯರು ಕೇಳಲು ಮಹಾಯಾಜಕರು, ಫರಿಸಾಯರು ಆತನನ್ನು ಹಿಡಿಯುವುದಕ್ಕೆ ಓಲೇಕಾರರನ್ನು ಕಳುಹಿಸಿದರು. ಆಗ ಯೇಸು, ಇನ್ನೂ ಸ್ವಲ್ಪ ಕಾಲ ನಾನು ನಿಮ್ಮಲ್ಲಿ ಇದ್ದು ಆಮೇಲೆ ನನ್ನನ್ನು ಕಳುಹಿಸಿದಾತನ ಬಳಿಗೆ ಹೊರಟು ಹೋಗುತ್ತೇನೆ. ನೀವು ನನ್ನನ್ನು ಹುಡುಕುವಿರಿ, ಆದರೆ ನನ್ನನ್ನು ಕಂಡುಕೊಳ್ಳದೆ ಹೋಗುವಿರಿ. ನಾನು ಇರುವಲ್ಲಿಗೆ ನೀವು ಬರಲಾರಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆತನ ಕಾಲವು ಬರುವವರೆಗೆ
ಫರಿಸಾಯರು ಆತನನ್ನು ಹಿಡಿಯಲು ಆಗುವುದಿಲ್ಲ ಎಂದು ಆತನು ಅವರಿಗೆ ತಿಳಿಸಿದನು. ಹಾಗೂ ನಾನು ಅವರನ್ನು ಬಿಟ್ಟು ಹೋಗುತ್ತೇನೆ ಎಂಬುದಾಗಿಯೂ ಸಹ ಹೇಳಿದನು. ನೋಡಿರಿ, ಇಲ್ಲಿ ಆತನು ತನ್ನ ಪುನರುತ್ಥಾನ ಹಾಗೂ ದ್ವಿವಾರೋಹಣದ ಬಗ್ಗೆ ಹೇಳುತ್ತಿರುವನು. ಅನಂತರ ಯಾರೂ ಕೂಡ ಆತನನ್ನು ಹಿಡಿಯಲು ಆಗುವುದಿಲ್ಲ. ಯೇಸುಕ್ರಿಸ್ತನ ಶಿಲುಬೆಯ ನಂತರ ಆತನನ್ನು ಪ್ರೀತಿಸುತ್ತಿರುವವರು ಅಲ್ಲದೆ ಬೇರೆ ಯಾರೂ ಆತನನ್ನು ಹಿಡಿಯಲಿಲ್ಲ ಎಂಬುದನ್ನು ನೋಡುವಿರಾ? ಹೌದು ಪ್ರಿಯರೇ, ಪ್ರೀತಿ ಮಾಡುವ ಕಣ್ಣುಗಳು ಅಲ್ಲದೆ ಬೇರೆ ಯಾರೂ ಆತನನ್ನು ನೋಡಿಯೇ ಇಲ್ಲ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 35 ಹಾಗೂ 36ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಯೆಹೂದ್ಯರು, ಇವನು ನಮಗೆ ಸಿಕ್ಕದ ಹಾಗೆ ಎಲ್ಲಿ ಹೋಗಬೇಕೆಂದಿರುತ್ತಾನೆ? ಗ್ರೀಕರೊಳಗೆ ಚದರಿಕೊಂಡಿರುವ ನಮ್ಮವರ ಬಳಿಗೆ ಹೋಗಿ ಆ ಗ್ರೀಕರಿಗೆ ಉಪದೇಶ ಮಾಡಬೇಕೆಂದಿರುತ್ತಾನೋ? ನನ್ನನ್ನು ಹುಡುಕುವಿರಿ, ಆದರೆ ನನ್ನನ್ನು ಕಂಡುಕೊಳ್ಳದೆ ಹೋಗುವಿರಿ. ನಾನು ಇರುವಲ್ಲಿಗೆ ನೀವು ಬರಲಾರಿರಿ ಎಂದು ಅವನು ಹೇಳಿದ ಮಾತು ಏನಿದ್ದೀತು ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಎಂಬುದಾಗಿ. ದಯಮಾಡಿ ಗಮನಿಸಿರಿ, ಅವರಿಗೆ ಈ ಮಾತುಗಳು ಹಾಸ್ಯದ ವಿಷಯವಾಗಿತ್ತು. ಈಗ ನಾವು ಹಬ್ಬದ ಕಡೆಯ ದಿನಕ್ಕೆ ಬರುತ್ತಾ ಇದ್ದೇವೆ ಮತ್ತು ಅವರು ಅಂದು ದೇವಾಲಯದಲ್ಲಿ 2 ಪಟ್ಟು ನೀರನ್ನು ಸುರಿಯಲಿದ್ದರು. ಒಂದು ವೇಳೆ ಯೇಸು ಕ್ರಿಸ್ತನು ಈ ಮಾತುಗಳನ್ನು ಆಡುವಾಗ ನೀರು ಆತನ ಮೊಣಕಾಲಿನವರೆಗೆ ಬಂದಿದ್ದಿರಬಹುದು. ನೋಡಿರಿ, ಇಸ್ರಾಯೇಲರು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ದೇವರು ಬಂಡೆಯ ಮೂಲಕ ಅವರಿಗೆ ಕುಡಿಯಲು ನೀರು ಕೊಟ್ಟದ್ದನ್ನು ನೆನಪು ಮಾಡಿಕೊಳ್ಳಲು ಈ ಆಚರಣೆಯನ್ನು ಅವರು ಮಾಡುತ್ತಿದ್ದರು. ನೋಡಿರಿ, ಆ ಬಂಡೆ ಯೇಸು ಕ್ರಿಸ್ತನೇ ಎಂದು ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳುತ್ತಾನೆ. ಹೌದು ಪ್ರಿಯರೇ, ಆತನು ನಿಜ ನೀರನ್ನು ಮತ್ತು ಜೀವಕರವಾದ ನೀರನ್ನು ಕೊಡುವಾತನೂ ಆಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರಿದು ನಾವು 37ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ಸ್ನೇಹಿತರೆ, ಇದು ಉಚಿತವಾಗಿ ದೊರೆಯುವಂಥದ್ದು. ಯಾವನಿಗಾದರೂ ಎಂಬ ಶಬ್ದದಲ್ಲಿ ನೀವೂ ಸಹ ಸೇರಿರುವಿರಿ. ದೇವರು ನಿಮಗೆ ಒಂದು ಉಡುಗೊರೆಯನ್ನು ಕೊಡುತ್ತಾ ಇದ್ದಾನೆ ಮತ್ತು ದೊಡ್ಡದಾದ ಒಂದು ಆಯ್ಕೆಯೂ ಕೂಡ ಇರುತ್ತದೆ. ಯಾವನಿಗಾದರೂ ನೀರಡಿಕೆಯಾದರೆ ಎಂಬ ಈ ಪ್ರಶ್ನೆಯ ಅರ್ಥವೇನೆಂದರೆ, ನಿಮಗೆ ಬಾಯಾರಿಕೆ ಆಗಿದೆಯಾ ಎಂಬುದಾಗಿ. ಒಂದು ವೇಳೆ ನೀವು ಈ ಲೋಕದ ಕೆಸರಿನ ಕೊಂಡದಲ್ಲಿ ಕುಡಿಯುತ್ತಾ ಇರಬಹುದು, ಆದರೆ ನಿಮಗೆ ಯಾವ ತೃಪ್ತಿಯೂ ಸಿಗಲಿಲ್ಲ ಎಂಬುದನ್ನು ತಿಳಿದಿರುವಿರಾ? ಯಾವನಿಗಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿ ಬಂದು ಕುಡಿಯಲಿ. ಹೌದು ಪ್ರಿಯರೇ, ನೀವೂ ಕೂಡ ಆತನ ಬಳಿಗೆ ಬಂದು ಆತನನ್ನು ನಿಮ್ಮ ಸ್ವಂತ ರಕ್ಷಕನು ಎಂದು ಅಂಗೀಕಾರ ಮಾಡಬಹುದು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 38 ಹಾಗೂ 39ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಯೇಸುಕ್ರಿಸ್ತನು ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದದರಿಂದ ಪರಿಶುದ್ಧಾತ್ಮನನ್ನು ಅವರು ಇನ್ನೂ ಹೊಂದಿರಲಿಲ್ಲ. ನೋಡಿರಿ, ಪಂಚಾಶತ್ತಮ ದಿವಸದವರೆಗೆ ಪರಿಶುದ್ಧಾತ್ಮನು ಬಂದಿರಲಿಲ್ಲ. ಆ ದಿನದಂದು ಪರಿಶುದ್ಧಾತ್ಮನು ಬಂದು ವಿಶ್ವಾಸಿಗಳಲ್ಲಿ ಆತನು ನೆಲೆಸಿ ಅವರೆಲ್ಲರನ್ನೂ ಜೀವಿಸುವ ಶರೀರವಾಗಿ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ಈ ಭೂಮಿಯಲ್ಲಿ ಪರಿಶುದ್ಧಾತ್ಮನು ವಿಶ್ವಾಸಿಗಳಲ್ಲಿ ಬಂದ ನಂತರ ಯೇಸುಕ್ರಿಸ್ತನು ತನ್ನ ತಂದೆಯ ಬಳಿಗೆ ಹಿಂದಿರುಗಿ ಹೋದನು ಎಂಬುದು ದೃಢವಾಯಿತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 40ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಜನರಲ್ಲಿ ಕೆಲವರು ಆ ಮಾತುಗಳನ್ನು ಕೇಳಿ, ನಿಜವಾಗಿ ಈತನು ಬರಬೇಕಾದ ಪ್ರವಾದಿ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಹಳಷ್ಟು ಜನರು ಆತನನ್ನು ನಂಬಿ ಆತನ ಕಡೆಗೆ ತಿರುಗಿಕೊಂಡರು ಮತ್ತು ಅವರು ಆ ನೀರನ್ನು ಕುಡಿದು ತೃಪ್ತಿ ಹೊಂದಿದರು ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದುವರಿದು ನಾವು 41ನೇ ವಚನವನ್ನು ಓದುವಾಗ
ಅಲ್ಲಿ ಹೀಗೆ ಬರೆದದೆ, ಮತ್ತು ಕೆಲವರು ಈತನು ಬರಬೇಕಾದ ಕ್ರಿಸ್ತನು ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದಲ್ಲಿಯೂ ಕೂಡ ನಾನು ಇದೇ ಪರಿಸ್ಥಿತಿಯನ್ನು ನೋಡುತ್ತೇನೆ. ಅಂದರೆ ಕೆಲವರು ನಂಬುತ್ತಾರೆ ಮತ್ತು ಕೆಲವರು ನಂಬುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 42 ಹಾಗೂ 43ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇನ್ನೂ ಕೆಲವರು, ಕ್ರಿಸ್ತನು ಗಲಿಲಾಯದಿಂದ ಬರುವುದು ಹೇಗೆ? ದಾವೀದನ ಸಂತಾನದಿಂದಲೂ ದಾವೀದನು ಇದ್ದ ಬೆತ್ಲೆಹೇಮ್ ಎಂಬ ಗ್ರಾಮದಿಂದಲೂ ಕ್ರಿಸ್ತನು ಬರುವನು ಎಂಬುದಾಗಿ ಶಾಸ್ತ್ರದಲ್ಲಿ ಉಂಟಲ್ಲವೇ ಎಂದು ಹೇಳಿದರು. ಹೀಗೆ ಜನರಲ್ಲಿ ಆತನನ್ನು ಕುರಿತು ಭೇದ ಉಂಟಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೇಸು ಕ್ರಿಸ್ತನು ದಾವೀದನ ಸಂತಾನದಿಂದಲೂ ಬೆತ್ಲೆಹೇಮಿನಿಂದಲೂ ಹುಟ್ಟಿದವನಾಗಿಯೇ ಇದ್ದನು. ಹೌದು, ಆತನು ಅಲ್ಲಿಂದಲೇ ಭೂಮಿಗೆ ಬಂದನು. ನೋಡಿರಿ, ಆ ಸಣ್ಣ ಹಳ್ಳಿಯಲ್ಲಿ, ಹಳೆಯ ಗೋದಲಿಯಲ್ಲಿ ಆತನಿಗೆ ಕೆಳಗೆ ಬೀಳುವ ಅನುಭವವೇ ಆಗಿದ್ದಿರಬಹುದು. ಪ್ರಿಯರೇ, ಕ್ರಿಸ್ಮಸ್ ಕಾರ್ಡ್ಗಳಲ್ಲಿ ನೀವು ನೋಡುವ ಸುಂದರವಾದಂಥ ಚಿತ್ರ ಅದಾಗಿರಲಿಲ್ಲ. ಆತನು ಬೆತ್ಲೆಹೇಮಿನಲ್ಲಿ ಪ್ರಾರಂಭ ಮಾಡಿದರೂ ತನ್ನ ಈ ಲೋಕದ ಸೇವೆಯಲ್ಲಿ ಆತನು ಅಲ್ಲಿಯೇ ನಿಲ್ಲಲಿಲ್ಲ. ಜನರಿಗೆ ನಿಜವಾಗಿಯೂ ತಿಳಿಯುವ ಸ್ಥಿತಿ ಇದ್ದರೆ ಆತನು ಬೆತ್ಲೆಹೇಮಿನಲ್ಲಿಯೇ ಹುಟ್ಟಿದನು ಎಂದು ತಿಳಿಯಬಹುದಾಗಿತ್ತು. ಇದರಿಂದಾಗಿ ಆತನ ವಿಚಾರದಲ್ಲಿನ ಪ್ರವಾದನೆಗಳು ನೆರವೇರಿತು ಎಂದು ತಿಳಿಯಬಹುದು. ನನ್ನ ಬಳಿಗೆ ಬಂದು ಕುಡಿಯಿರಿ ಎಂದು ಕರೆಯನ್ನು ಕೊಟ್ಟವನು ಈತನೇ ಆಗಿದ್ದನು. ಆದರೆ ಅವರು ಅದಕ್ಕೆ ಆಕ್ಷೇಪಣೆ ಮಾಡುತ್ತಿದ್ದರು. ನೋಡಿರಿ ಪ್ರಿಯರೇ, ಆತನು ತನ್ನ ರಾಜ್ಯದಲ್ಲಿ ಆಳಲು ಬರುವವರೆಗೂ ಕೂಡ ಆತನ ವಿಚಾರದಲ್ಲಿ ಹೀಗೆಯೇ ವಾಗ್ವಾದಗಳು ನಡೆಯುತ್ತಾ ಇರುತ್ತವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 44ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರಲ್ಲಿ ಕೆಲವರು ಆತನನ್ನು ಹಿಡಿಯಬೇಕೆಂದಿದ್ದರೂ ಒಬ್ಬರೂ ಆತನ ಮೇಲೆ ಕೈ ಹಾಕಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನನ್ನು ಹಿಡಿಯಲು ಅವರಿಗೆ ಆಗಲಿಲ್ಲ. ಯಾಕಂದರೆ ಆತನ ಸಮಯವು ಇನ್ನೂ ಬಂದಿರಲಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದುವರೆದು ನಾವು 45 ಹಾಗೂ 46ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಬಳಿಕ ಆ ಓಲೇಕಾರರು ಮಹಾಯಾಜಕರು ಮತ್ತು ಫರಿಸಾಯರ ಬಳಿಗೆ ಬಂದಾಗ ಅವರು, ನೀವು ಯಾಕೆ ಅವನನ್ನು ಹಿಡಿದು ತರಲಿಲ್ಲ ಎಂದು ಅವರನ್ನು ಕೇಳಿದ್ದಕ್ಕೆ ಆ ಓಲೇಕಾರರು, ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಓಲೇಕಾರರು ಯೇಸುಕ್ರಿಸ್ತನ ವಿಷಯದಲ್ಲಿ ಎಂಥ ಸಾಕ್ಷಿಯನ್ನು ಕೊಟ್ಟರು ನೋಡಿರಿ. ಆತನು ಮಾತಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಲಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಆತನು ನಿಜವಾಗಿಯೂ ಶ್ರೇಷ್ಠ ಬೋಧಕನೇ. ಆದರೆ ಅವನ ಬೋಧನೆಗಳಿಂದ ನಮಗೆ ರಕ್ಷಣೆಯಾಗುವುದಿಲ್ಲ. ಆದರೆ ಆತನು ತನ್ನ ಸಾವು ಮತ್ತು ಪುನರುತ್ಥಾನಗಳಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 47ರಿಂದ 52 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಫರಿಸಾಯರು, ನೀವು ಮರುಳಾದಿರಾ? ಹಿರೀ ಸಭೆಯವರಲ್ಲಿ ಆಗಲಿ ಫರಿಸಾಯರಲ್ಲಿ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ? ಧರ್ಮಶಾಸ್ತ್ರವನ್ನರಿಯದಂಥ ಈ ಹಿಂಡು ಶಾಪಗ್ರಸ್ತವಾದದ್ದೇ ಅಂದರು. ಮುಂಚೆ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಅವರಲ್ಲಿ ಒಬ್ಬನಾಗಿದ್ದನು. ಅವನು ಅವರಿಗೆ, ನಮ್ಮ ಧರ್ಮಶಾಸ್ತ್ರವು ಮೊದಲು ಒಬ್ಬನನ್ನು ವಿಚಾರಿಸಿ ಅವನು ಮಾಡುವುದೇನೆಂದು ತಿಳಿದುಕೊಳ್ಳದೆ ಅವನ ವಿಷಯವಾಗಿ ತೀರ್ಪು ಮಾಡುವುದುಂಟೆ ಎಂದು ಹೇಳಿದ್ದಕ್ಕೆ ಅವರು, ನೀನೂ ಗಲಿಲಾಯದವನೋ? ಗಲಿಲಾಯದಲ್ಲಿ ಪ್ರವಾದಿ ಹುಟ್ಟುವುದೇ ಇಲ್ಲ, ವಿಚಾರಿಸಿ ನೋಡು ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ನಿಕೋದೇಮನು ಒಂದು ಸಾರಿ ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದವನು. ರಾತ್ರಿಯೇ ಅವನು ಯೇಸುವನ್ನು ನಂಬಿರುವನು ಎಂದು ನಾನು ತಿಳಿದುಕೊಂಡಿರುವೆನು. ಹೌದು, ಅವನು ಫರಿಸಾಯನು. ಅವನು ಯೇಸುಕ್ರಿಸ್ತನಿಗೆ ಬೆಂಬಲ ಕೊಟ್ಟನು. ಆದರೆ ಅವರು ಅವನನ್ನು ಹಾಸ್ಯ ಮಾಡಿದರು. ನೀನೂ ಗಲಿಲಾಯದವನೋ ಎಂಬುದಾಗಿ ಕೇಳಿದರು. ಅದು ಅವರಿಗೆ ಅವಮಾನದ ಸಂಗತಿಯಾಗಿತ್ತು. ನೋಡಿರಿ, ಪಟ್ಟಣದವರು ಹಳ್ಳಿಗರನ್ನು ಅವಮಾನ ಮಾಡಿದ ಹಾಗಾಯಿತು. ಅವರಿಗೆ ತಮ್ಮ ಧರ್ಮಶಾಸ್ತ್ರದ ಮಾತುಗಳು ನೆನಪಿಗೆ ಬಂತು. ಅಂದರೆ ಗಲಿಲಾಯದಿಂದ ಪ್ರವಾದಿಯು ಬರುವುದಿಲ್ಲ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆತನು ಗಲಿಲಾಯದಿಂದ ಬರಲಿಲ್ಲ, ಬೆತ್ಲೆಹೇಮಿನಿಂದಲೂ ಬರಲಿಲ್ಲ. ನೋಡಿರಿ,
ಆತನು ತನ್ನ ಮಹಿಮೆಯ ಸ್ಥಳದಿಂದ ಬಂದನು. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೆ, ವರದ ಮಗನು ಜನಿಸಿದನು ಎಂಬುದಾಗಿ ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಈ ಮಗನು ಪರಲೋಕದಿಂದ ಬಂದನು. ಕರ್ತನಲ್ಲಿ ಪ್ರಿಯರೇ, ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯಾರೂ ಯೇಸುವನ್ನು ತಮ್ಮ ಮನೆಗೆ ಕರೆಯಲಿಲ್ಲ. ನೋಡಿರಿ, ಅದು ಹಬ್ಬದ ರಾತ್ರಿಯಾಗಿತ್ತು. ಆದರೆ ಯೇಸು ಕ್ರಿಸ್ತನು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ನಮಗೆ ತಿಳಿದಿರುವ ಹಾಗೆ ಈ ಸಮಯದಲ್ಲಿ ಆತನು ಒಂದು ರಾತ್ರಿಯೂ ಯೆರೂಸಲೇಮಿನಲ್ಲಿ ನಿಲ್ಲಲಿಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ವಿಚಾರದಲ್ಲಿ ಏನು? ನೀವು ನಿಮ್ಮ ಮನೆಗೆ ಹೋಗುವಾಗ ಚಳಿಯ ರಾತ್ರಿಯಲ್ಲಿ ಯೇಸು ಕ್ರಿಸ್ತನನ್ನು ಹೊರಗೆ ಬಿಟ್ಟು ಹೋಗುತ್ತೀರಾ? ಇಲ್ಲ, ಆತನ ವಿಶೇಷವಾದ ಕರೆಯನ್ನು ಅಂಗೀಕಾರ ಮಾಡಿ ಆತನ ಪ್ರಸನ್ನತೆಯಲ್ಲಿಯೂ ಹಾಗೂ ಆತನ ಪ್ರೀತಿಯಲ್ಲಿಯೂ ಆತನೊಂದಿಗೆ ವಾಸ ಮಾಡುತ್ತೀರಾ? ದಯಮಾಡಿ ಆಲೋಚಿಸಿ ನೋಡಿರಿ. ದೇವರು ತಾನೇ ನಿಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ದೇವರ ವಾಕ್ಯದ ಧ್ಯಾನದ ಮೂಲಕ ನಾವು ತಿಳಿದುಕೊಂಡಿರುವುದೇನೆಂದರೆ, ಯೇಸು ಕ್ರಿಸ್ತನು ಬೋಧಿಸಿದ ಬೋಧನೆ ಆತನ ತಂದೆಯಾದ ಅಂದರೆ ದೇವರದ್ದೇ ಆಗಿತ್ತು. ಆತನ ವಿರೋಧಿಗಳು ಕೂಡ ಇದಕ್ಕೆ ಸಾಕ್ಷಿಗಳಾಗಿದ್ದರು. ನಾವು ಪಾಪಿಗಳಾಗಿದ್ದೇವೆ, ನಮಗೊಬ್ಬ ರಕ್ಷಕನ ಅಗತ್ಯವಿದೆ ಎಂದು ಧರ್ಮಶಾಸ್ತ್ರ ನಮಗೆ ತಿಳಿಸುತ್ತದೆ. ಆದುದರಿಂದ ಪರಲೋಕದಿಂದ ಬಂದ ಆತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ನಿಜವಾದ ಕ್ರಿಸ್ತ ನಂಬಿಕೆಯ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ಇವಷ್ಟೊಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಸ್ತೋತ್ರ ರಾಜ. ದೇವಾ, ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ನೀನು ಮಾತನಾಡುವಾತನು. ಆತ್ಮೀಕವಾಗಿ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಸ್ವಂತ ರಕ್ಷಕನಾಗಿ ನಿನ್ನನ್ನು ಸ್ವೀಕರಿಸಿಕೊಳ್ಳುವಂತೆ ನಮ್ಮ ಪ್ರಿಯ ವೀಕ್ಷಕರಿಗೆ ಸಹಾಯ ಮಾಡು. ಪವಿತ್ರಾತ್ಮನೊಬ್ಬನೇ ಈ ಕಾರ್ಯ ಮಾಡಲು ಸಾಧ್ಯ ಎಂಬುದಾಗಿ ನಂಬಿ ಅವರೆಲ್ಲರನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ಇಂದು ನೀವು ದೇವರ ವಾಕ್ಯ ಧ್ಯಾನದ ಮೂಲಕ ಸಂತೋಷ ಪಟ್ಟಿರುವಿ, ಹೌದಲ್ವಾ? ನಿಜವಾದ ಸಂತೋಷವು ಯೇಸು ಕ್ರಿಸ್ತನಿಂದಲೇ ದೊರಕುತ್ತದೆ. ಹಾಗಾದರೆ ಇತರರು ಈ ಸಂತೋಷವನ್ನು ಹೊಂದಲು ಹಿಂದೆ ನಮಗೊಂದು ಕರೆ ಮಾಡುವಿರಾ? ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.